ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥದ ಸಾರ ರೂಪದ ಅಧ್ಯಯನ. ನಾವೀಗ ಎಲ್ಲಿದ್ದೇವೆ? ಕನ್ನಡದ ಸಿಹಿ ಸಿ ವಿ ಸೀತಾರಾಮಯ್ಯ ಅವರ ಒಂದು ಆ ಸುಂದರ ಬರಹದ ಒಂದು ಅಧ್ಯಯನದಲ್ಲಿದ್ದೇವೆ. ಧಾರವಾಡದಲ್ಲಿ ಗೆಳೆಯರ ಗುಂಪನ್ನು ಕಟ್ಟಲಿಕ್ಕೆ ಮೂಲಭೂತವಾಗಿ ಕಾರಣರಾದವರು ವರಕವಿ ಬೇಂದ್ರೆಯವರು ಅಂತ ಬರೆದಾರ. ಅವರನ್ನು ಎಲ್ಲರನ್ನು ವಾತ್ಸಲ್ಯದಿಂದ ಬೆಳೆಸಿದರು. ಆ ಕಡೆಯ ನುಡಿಗಟ್ಟು, ರೀತಿ ಚಂದ, ಮಾರ್ಗ ಇತ್ತ ಕಡೆಯಿಂದಲೂ ಪೂರ್ತಿ ಬೇರೆಯಾದರೂ ಹೊಸ ವಿಲಾಸ ಬೆಳಗುವಂತೆ ಆ ಗುಂಪಿನವರಿಂದ ಮಾಡಿಸಿ ಒಂದು ಪಂಥವನ್ನು, ವಿಶ್ವಾಸವನ್ನು ಕಟ್ಟಿದರು ಬೇಂದ್ರೆಯವರು. ಗೋಕಾಕರು, ಮುಗುಳಿ, ಆನಂದಕಂದ, ಶಂಭ, ಖಾನೋಳ್ಕರ್, ನರೇಗಲ್, ಮಧುರಚನ್ನ, ಸಿಂಪಿ ಲಿಂಗಣ್ಣ ಮುಂತಾದವರು ಸಾರಸ್ವತ ನಿರ್ಮಾಣದಲ್ಲಿ ತೊಡಗುವಂತೆ ಮಾಡಿದರು. ಆಮೇಲೆ ಜಯ ಕರ್ನಾಟಕ ಪತ್ರಿಕೆಯನ್ನು ಕೊಂಡರು. ಅದರಿಂದ ಆಲ್ಸೋ ಅವರು ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದರು. ಒಂದು ಶಕ್ತಿಯಾಗಿ, ಒಂದು ಸಂಸ್ಥೆಯಾಗಿ ಅದು ರೂಪುಗೊಂಡಿತು ಅಂತ ಹೇಳ್ತಾರೆ. 1929 ಬೆಳಗಾವಿಯೊಳಗೆ ಏನು ಸಾಹಿತ್ಯ ಸಮ್ಮೇಳನ ಆತಲ್ಲ, ಅದರ ಮೇಲೆ ಆ ಗುಂಪಿನ ನಾಯಕರಾಗಿ ಧಾರವಾಡದಿಂದ ಬಂದಿದ್ದರು ಬೇಂದ್ರೆ ಅವರು. ಒಂದು ಕಾವ್ಯವನ್ನು ಓದೋದು. ಇನ್ನೂ ಬೇಂದ್ರೆ ಅವರು ಪ್ರಸಿದ್ಧರಾಗಿರಲಿಲ್ಲ. ಅವರು ಆ ಹಾಡನ್ನು ಹಾಡಿದರು. ಹಕ್ಕಿ ಹಾರುತ್ತಿದೆ ನೋಡಿದಿರ ಹಾಡನ್ನು ಹಾಡಿದರು. ಅದು ಈ ಗರಿ, ಈಗ ಮುಂದೆ 1932 ಈ ಗರಿ ಪುಸ್ತಕದಲ್ಲಿ ಅದು 28ನೇ ಕವನವಾಗಿ ಪ್ರಕಟವಾಗಿದೆ. ಅದ್ಭುತವಾದ ಹಾಡು. ಅವರು ಹಾಡ್ಬೇಕಾದ್ರೆ ಅವತ್ತು ಆ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಹಾಡ್ಬೇಕಾದ್ರೆ ಸೀತಾರಾಮಯ್ಯನವರು ಬರೀತಾರೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯವನ್ನು ಹಾಡಿದುದು ಒಂದು ಕ್ರಾಂತಿ ದರ್ಶನದಂತೆ ಆಯಿತು. ಧೋತ್ರ ಉಟ್ಟು, ಕೋಟು ಹಾಕಿಕೊಂಡು, ತಲೆಗೆ ಮಹಾರಾಷ್ಟ್ರ ತರಹದ ರುಮಾಲು ಕಟ್ಟಿ, ಎಂದಿನಂತೆ ಕಣ್ಣು, ಮುಖ, ಕಾಲು ಹುಬ್ಬು ಮಿಡಿಸಿ, ಕೈ ಬರಗಳ ಹೂಟ, ಆ ಪಲ್ಲವಿಯನ್ನು ಚರಣಗಳ ಕೊನೆಯಲ್ಲಿ ಪ್ರತಿಯೊಂದು ಸಲ ಹೇಳಿದಾಗಲೂ ಆ ಹೊಸ ಹಕ್ಕಿಯ ಹಾರಾಟ ದಿಗಂತವನ್ನು ಪುಳಕಗೊಳಿಸಿತು ಅಂತ ಬರ್ತಾರೆ. ಅಂದ್ರೆ ಏನಪ್ಪ ಅದು? ಇವರು ವಿ ಸೀತಾರಾಮಯ್ಯನವರು ಸಹ ಎಲ್ಲೇ ಬೇಂದ್ರೆಯವರು ಆ ಹಾಡನ್ನು ಹಾಡುವಾಗ ಅವರು ಇದ್ದರು. ಎಷ್ಟೊಂದು ಅವರು ಅಖಿಲ ಕರ್ನಾಟಕದ ಪ್ರಭಾವಶಾಲಿಯಾಗಿ ಪ್ರಖ್ಯಾತರಾದರು ಆಮೇಲೆ ಅಂತ ಬರೀತಾರೆ. ಆಮೇಲೆ ಅವರು ಹೋಗದ ಸ್ಥಳವಿಲ್ಲ. ಅವರಿಗೆ ಪ್ರೀತಿ, ಭಕ್ತಿ, ವಿಶ್ವಾಸ ಇಲ್ಲದ ಊರಾಗಲಿ, ಸಾಹಿತ್ಯ ವರ್ಗವಾಗಲಿ ಇಲ್ಲ. ಎಲ್ಲರೂ ಅವರನ್ನು ಪ್ರೀತಿಸೋರೆ. ಬೇಂದ್ರೆ ಎಂಬ ಹೆಸರು ಕನ್ನಡಿಗರ ಮನೆ ಮಾತಾಗಿದೆ. ಕೇವಲ ಅದು ಪ್ರಾರಂಭ, ಅದ್ಭುತವಾದ ಪ್ರಾರಂಭ. ಆಮೇಲೆ ಅನೇಕ ಅವರಿಗೆ ಪ್ರಶಸ್ತಿಗಳು ಎಲ್ಲ ಬಂದವು. ಒಬ್ಬ ಸಣ್ಣ ಶಾಲಿ ಮಾಸ್ತರ್ ಅಖಿಲ ಭಾರತದ ಕೀರ್ತಿಯನ್ನು, ವ್ಯಾಪಕತೆಯನ್ನು ಪಡೆದುದಕ್ಕೆ ಅವರ ಯೋಗ್ಯತೆ, ಚೈತನ್ಯಗಳ ಸ್ವರೂಪವೇ, ಚುರುಕುತನವೇ ಸಾಧ್ಯ ಅಂತ ಬರೀತಾರೆ. ಆಮೇಲೆ ಅವ್ರು ಬರಿಕೋತ ಹೋಗ್ತಾರೆ. ಕೊನೆಯ ಪ್ಯಾರ ಇದೋ, ಅವರು ಇತರರೊಡನೆ ನಡೆದು ನುಡಿದು ನಾಡಿನ ಸಾವಿರಾರು ಮಂದಿಗೆ ಸಂತೋಷವನ್ನು, ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಧಾರವಾಡದಲ್ಲಂತೂ ಒಂದು ಸಾಹಿತ್ಯ ಸಂಸ್ಕೃತಿಯ ಜೀವನಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದರು. ಆಮೇಲೆ ಇವರ ಕಾರಯಿತ್ರಿ ಪ್ರತಿಭೆ ಬೇಂದ್ರೆಯವರನ್ನು ಆಧುನಿಕ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಒಂದು ದೊಡ್ಡ ಸತ್ವವನ್ನಾಗಿ ಮಾಡಿದೆ. ವ್ಯವಹಾರ,
ಜೀವನದಲ್ಲಿ ಅವರ ಕಷ್ಟ ನಷ್ಟಗಳು, ಅವರ ಕುಂದುಕೊರತೆಗಳು, ಅವರಿಗೆ ಬಂದ ಕೀರ್ತಿ ನಿಂದನೆಗಳು ಅವರನ್ನು ಇತರರಂತೆ ಮಾನವರನ್ನಾಗಿ ಮಾಡಿ ಉಳಿಸಿವೆ. ಸಮಾಜದಲ್ಲಿ ಬದುಕಬೇಕಾದವರೆಲ್ಲರಿಗೂ ಈ ಆಪತ್ತು ಎದುರಿಗೆ ಪಕ್ಕದಲ್ಲಿ ಸುತ್ತಮುತ್ತ ಕಾದೇ ಇರುತ್ತವೆ. ಅವರನ್ನು ಕಂಡವರಿಗೆಲ್ಲ ಇದೊಂದು ಅಸಾಧಾರಣವಾದ ಶಕ್ತಿ, ವ್ಯಕ್ತಿ, ಅಪೂರ್ವ ಚೈತನ್ಯ ಎಂಬ ಅನುಭವ ಯಾರಿಗೂ ಎಲ್ಲಿಯೂ ಉಂಟಾದೀತು. ಇಂಥರ ಯಾರಂತೆಯೂ ಅಲ್ಲ, ಈ ಬಗೆಯ ಚೈತನ್ಯ ಇವರೊಬ್ಬರದೇ. ಬೇಂದ್ರೆ ಅವರದು ಮಾತ್ರ ಅಂಥೇಳಿ ಬರಿತಾ ಇದ್ದಾರ ವಿ ಸೀತಾರಾಮಯ್ಯವರು. ಆ ಅಂಕಿತ, ಆ ಮುದ್ರೆ ಅನನ್ಯ ಲಭ್ಯ ಎಂಬಷ್ಟು ಟಂಕಿತವಾದ ವ್ಯಕ್ತಿತ್ವ, ಮೂರ್ತಿತ್ವ ಅವರದು ಅಂತ ಅದ್ಭುತವಾಗಿ ಬರೆದಾರೆ. ಈ ಲೇಖನ ನಿಜವಾಗಲೂ ಅದ್ಭುತ ಲೇಖನ. ಆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಯಾವ ರೀತಿ ಹಾಡಿರಬಹುದು ಗೊತ್ತಿಲ್ಲ, ಆದರೆ ನಾನು ಅದರ ಕೆಲವು ನುಡಿಗಳನ್ನು ವಾಚನ ಮಾಡ್ತೇನೆ. ಇರುಳಿರುಳಿಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ ಗಾವುದ ಮುಂದೆ, ಗಾವುದ 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 ಮುಂದೆ, ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದೈರಾ. ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ರನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯುಗ ಯುಗಗಳ ಹಣೆ ಬರಹವ ಬರಸಿ, ಮದ್ವಂತರಗಳ ಭಾಗ್ಯವ ತೆರಸಿ, ರೆಕ್ಕೆಯ ಬೀಸುತ ಚೇತನೆಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ, ತಿಂಗಳಿನೂರಿನ ನೀರಿನ ಹೀರಿ, ಆಡಲು ಹಾಡಲು ತಾಹಾರಾಡಲು, ಮಂಗಳಲೋಕದ ಅಂಗಳ ಕೇರಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಯಾವುದಿದು ಹಕ್ಕಿ? ಕಾಲ, ಸಮಯ. ಕಾಲ ಪಕ್ಷಿ ಸರ್ ಅಂತ ಹರ್ಕೋತ, ಅದು ಒಂದು ನಿರಂತರ ಹರಿಯುವ ಪ್ರವಾಹ. ಈ ಎಲ್ಲ ಒಂದು 7 ನುಡಿಗಳಲ್ಲಿ ಅದ್ಭುತವಾದಂಥ ವಿಶ್ಲೇಷಣೆ ಇದೆ, ಇಲ್ಲಿ ಅದ್ಭುತವಾದಂಥ ವಿವರ ಇದೆ. ನಮಸ್ಕಾರ. ಓದಬೇಕು, ಅರ್ಥ ಮಾಡ್ಕೋಬೇಕು. ನಮಸ್ಕಾರ.